ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ಸರ್ ಮಾಡ್ರಿ ಇಲ್ಲಿ ಕ್ಯಾಮ್ರಾಮ್ಯಾನ್ ಅನ್ನ ಈ ಒತ್ತಾ ಇದ್ದಾರೆ ಸೀದಾ ಇವ್ರು PS ಆಗಿ ವಿಡಿಯೋ ಚಾಲು ಆದ ಬಗ್ಗೆ ಈ ತರ ಮಾತಾಡ್ಬೇಡಿ. ನನಗ ಸರ್ ಗುಂಡಾಗರಿ ಮಾಡಿದ ಕ್ಯಾಮ್ರಾದಲ್ಲಿ ನನಗೆ ಗೊತ್ತಿದ್ದು ನೀವು ಅದರಿ. ಗುಂಡಾಗಿರಿ ಮಾಡ್ತಿದ್ದಾರೆ. ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ಮೊನ್ನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ದುರ್ವರ್ತನೆ ತೋರ್ತಾ ಇದ್ದಾರೆ. ಸೊ ಇವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗಲೇಬೇಕು. ಕೇವಲ ಒಂದೇ ದಿನದಲ್ಲಿ ನನ್ನ ಮೇಲೆ FIR ಅನ್ನ ದಾಖಲಿಸ್ತಾರೆ. ನನ್ನ ಮೇಲೆ FIR ಮಾಡಿದಿರಲ್ಲ, FIR ಬಗ್ಗೆ ನನಗೆ ಚಿಂತೆನೇ ಇಲ್ಲ. ಇಷ್ಟೆಲ್ಲ ಎವಿಡೆನ್ಸ್ಗಳು ಇದ್ರೂ ಕೂಡ ನನ್ನ ಮೇಲೆ ಪ್ರಕರಣವನ್ನ ದಾಖಲಿಸುವ ಧೈರ್ಯ ಮಾಡಿದ್ದಿರಲ್ಲ, ನಿಮಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಬ್ಬರು ಪೊಲೀಸ್ ಬರ್ತಾರೆ ನನ್ನ ಮನೆಗೆ, ಬಂದು ಅವರು ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನಿನ್ನೆ ಡೇಟಿಂದ ಇರುತ್ತೆ ನೋಟಿಸು, ಇವತ್ತಿಂದ ಇರಲ್ಲ. 12 ಗಂಟೆ ಆಸ್ಪಾಸ್ನಲ್ಲಿ ನಾನು ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿರ್ತಕ್ಕಂಥ ಅಧಿಕಾರಿ ನಟರಾಜ್ ಲಾಡೆ ಅವರು ಇರ್ತಾರೆ. ನನ್ನ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಕೂಡ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಕೊತಾರೆ. ಅವ್ರು ಏಕವಚನದಲ್ಲಿ ನನ್ನ ಮೇಲೆ ಸಂಬೋಧನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಎ ಅಂತಾರೆ ಅವರು ನನಗೆ. ನೀನು ಆರೋಪಿ ಇದೆಯಾ, ನಿನ್ನನ್ನು ಕೂಡಿಸಿ ಮಾತಾಡಿಸೋದೇ ದೊಡ್ಡ ಮಾತು ಅಂತ ಹೇಳ್ತಾರೆ. ಒಬ್ಬ ಪತ್ರಕರ್ತನನ್ನ ಕರೆಸಿ ಕೂಡಿಸಿ ನೀನು ಆರೋಪಿ ಅಂತ ಹೇಳೋದಕ್ಕೆ ಅಧಿಕಾರ ಇದೆಯಾ? ನಾನು ಕಳ್ತನ ಮಾಡಿಲ್ಲ, ನಾನು ಮರ್ಡರ್ ಮಾಡಿಲ್ಲ. ಒಬ್ಬ ನನಗೆ ಪರಿಚಯನೇ ಇಲ್ಲದ ವ್ಯಕ್ತಿ, ನನ್ನ ಜೊತೆ ಮಾತನಾಡದೇ ಇರತಕ್ಕಂಥ ವ್ಯಕ್ತಿ, ಆತನ ಹೆಸರು FIR ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗೆ ಕ್ರಾಸ್ ಕ್ವಶನ್ ಕೇಳಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ವಾ ಸರ್? ನನ್ನ ಕಚೇರಿಯಲ್ಲಿ ಒಂದು ವೇಳೆ ನೀವು ವಿಡಿಯೋ ಮಾಡಿದ್ರೆ ನಿಮ್ಮ ಹಳೆವಾರ ಸರಿಯಿಲ್ಲ ಅಂತ ಅವ್ರು ಹೆದರ್ಸ್ತಾರೆ. ಕಲಬುರಗಿ ಗ್ರಾಮೀಣ ಪೊಲೀಸ್ ಠಾಣೆಯ CCTV ಕ್ಯಾಮ್ರಾದ ವಿಡಿಯೋನ ಬಹಿರಂಗಪಡಿಸಬೇಕು ನೀವು ಸರ್. ಕಾಂಟ್ರಾಕ್ಟರ್ ಹಿಂದ್ಗಡೆ ಯಾರ್ಯಾರಿದ್ದಾರೆ ನನಗೆಲ್ಲನೂ ಕೂಡ ಗೊತ್ತಿದೆ. ನನಗೆ BJPನೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ, JDS ಅಷ್ಟೇ. ಬಟ್ ನನಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾರ್ವಜನಿಕರು ಅಷ್ಟೇ. ನಾನೇನು ಯಾರ ಹತ್ರ ಭಿಕ್ಷೆ ಬೇಡದವನಲ್ಲ, ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ. ಅಂತ ಸಂದರ್ಭ ನನಗೆ ಬಂದಿಲ್ಲ. ಜೈಲಲ್ಲಿ ಹಾಕಿದ್ರು ಕೂಡ ಜೈಲಿನ ಸುದ್ದಿಗಳನ್ನು ಮಾಡ್ತಾರೆ. ಇಲ್ಲ ಅದು ಇದು ಮಾಡಕ್ ಹೋಗ್ಬೇಡಿ ಸರ್, ತಡಿಕ್ ಹೋಗ್ಬೇಡ್ರಿ. ಇಲ್ಲ ತಡಿಕ್ ಹೋಗ್ಬೇಡಿ ಸರ್. ಇಲ್ಲ ತಡಿಕ್ ಹೋಗ್ಬೇಡ್ರಿ. ಪರ್ಮಿಷನ್ ಏನ್ರಿ? ಪರ್ಮಿಷನ್ ರೀ, ವಿಡಿಯೋ ಮಾಡೋ ಪರ್ಮಿಷನ್ ರೀ. ಆಯ್ತು ಸರ್. ಸರ್ ಮೊಬೈಲ್ ಕಸ್ಕೊಂಗಿಲ್ಲ ಸರ್, ಮೊಬೈಲ್ ಕಸ್ಕೊಂಗಿಲ್ಲ. ಆಯ್ತು, ನೀವು ಬೇಕಾಗಿತ್ತಂದ್ರೆ RTIದಾಗ ಹಾಕ್ರಿ, ನಾವೇ ವಿಡಿಯೋ ಕೊಡ್ತೀವಿ. ಆಯ್ತಾಯ್ತು, ನಾವೇ ವಿಡಿಯೋ ಕೊಡ್ತೀವಿ. RTIದಾಗ ಹಾಕ್ರಿ, ನಾವೇ ವಿಡಿಯೋ ಕೊಡ್ತೀನಿ. ಆಯ್ತು ಸರ್. ಪತ್ರಕರ್ತರು ಸರ್ ಹೇಳ್ತೀನಿ, ಯಾರಿಗೆ ಸರ್ ಗುಂಡಾವರ್ತಿ ಇಲ್ಲ, ಗುಂಡಾವರ್ತಿ ಕ್ಯಾಮ್ರಾಮ್ಯಾನ್ ಅನ್ನ ಈ ಒತ್ತಾ ಇದ್ದಾರೆ ಸೀದಾ ಇವ್ರು PS ಆಗಿ ಬಿಟ್ರು. ಇಲ್ಲ, ಗುಂಡಾಗರ್ದಿ ಮಾಡಿದ್ರೆ ಸರ್ PS ಆಗಿ ಆರೋಪಿ ಇರ್ಲಾಕ್ರಿ ಸರ್. 2 ಕ್ರಿಮಿನಲ್ ಕೇಸ್ ಇಟ್ಕೊಂಡಿರಲ್ರಿ. ಕೇಸ್ ಏನ್ ಸರ್? 2 ಕೇಸ್ ಮಾಡಿದಿಲ್ಲ, ಕಳ್ಳತನ ಮಾಡಿದೀವಾ? ನಿಮ್ಮ ಕೇಸ್ ಇದೆ, ನಿಮಗೆ ಕೇಸ್ ಇದೆ ಅಲ್ರಿ. 2 ಕೇಸ್ ಇದಾವ, 2 ಕ್ರಿಮಿನಲ್ ಕೇಸ್. ಸಾಹೇಬ್ರೆ ಅಂತ ಮಾತಾಡ್ತಿದ್ದೀರಿ ಸರ್ ಅಂತೀನಿ ನಾನು ನಿಮ್ಗೆ. ನೀವು ಪಬ್ಲಿಕ್ ಸರ್ವೆಂಟ್ ಆಗಿ ಈ ರೀತಿ ಬಿಹೇವ್ ಮಾಡ್ತಿರ್ತಕ್ಕಂಥದ್ದು ಏಕವಚನದಲ್ಲಿ ಮಾತಾಡ್ತಿದ್ದೀರಿ. ಸರ್ ಅಂತೀನಿ, ನೀವು ಪತ್ರಕರ್ತರಿದ್ದೀರಿ. 2 ಕೇಸ್ ಇಟ್ಕೊಂಡು ನೀವು ಸರ್ ವಿಡಿಯೋ ಚಾಲು ಆದ ಬಗ್ಗೆ ಈ ತರ ಮಾತಾಡ್ಬೇಡಿ. ನನಗ ಇಲ್ಲ, ನೀವು ನನಗೆ ಗೊತ್ತಾಗೋತ್ತೀರಿ. ಪೊಲೀಸ್ ಸರ್ವೆಂಟ್ ಜೊತೆ ಪತ್ರಕರ್ತರು ಯಾವ ರೀತಿ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗ. ಗುಂಡಾಗರ್ದಿ ಮಾಡಕತ್ತೀರಿ. ಇವ್ರು ಬಂದು ಮಿಸ್ಬಿಹೇವ್ ಮಾಡಿದ್ರೆ ಪೊಲೀಸ್ ಕೇಸ್ ತಗೋ, ಇನ್ನೊಂದು ಕೇಸ್ ತಗೋ. ವಿಚಾರಣೆ ಕರೆದ್ರೆ ನಾನು ಕೂಡ ಸಾರ್ವಜನಿಕ ನೀವು ಮಾಡಿ, ನಿಮ್ಗೆಲ್ಲ ಅಧಿಕಾರ ಇದೆ. ಅಧಿಕಾರ ಇದೆ. ಆರೋಪಿ ಅಂತ ಪೊಲೀಸ್ ಠಾಣೆಗೆ ವಿಚಾರಣೆ ಕರೆದ್ರೆ ಪೊಲೀಸರ ಜೊತೆ ಮಿಸ್ಬಿಹೇವ್ ಮಾಡಿ ನನ್ನ ಪ್ರಕಾರ ಗೂಢವರ್ತನೆ ಆರೋಪಿ ಅಂತ ಇವರಿಗೆ ಅಧಿಕಾರ ಇಲ್ಲ. ಕೇಸ್ ಇದೆ ಇವ್ರ ಮೇಲೆ, ಕ್ರಿಮಿನಲ್ ಕೇಸ್. ಮತ್ತು ಬಂದು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಕೇಸ್ ಸರ್. ಗುಂಡಾಗರಿ ಮಾಡಿದ ಕ್ಯಾಮ್ರಾದಲ್ಲಿ ನನಗೆ ಗೊತ್ತಿದ್ದು ನೀವು ಅದರಿ. ಪೊಲೀಸರ ವಿರುದ್ಧ ನಿಮ್ಮ ಮೇಲೆ ಕೇಸ್ ಇದೆ. 353. ಇಡೀ ರಾಜ್ಯದ ಜನತೆಗೆ ನಾನು ಹೇಳ್ತಿದ್ದೀನಿ, ನನ್ನ ಬಗ್ಗೆನೂ ಸಾಕಷ್ಟು ಜನರಿಗೆ ಗೊತ್ತಿದೆ. ಆದ್ರೆ ಇವರು ಕಲಬುರಗಿ ಗ್ರಾಮೀಣ ಠಾಣೆಯ PI ಆಗಿರ್ತಕ್ಕಂಥ ನಟರಾಜ್ ಲಾಡೆ ಅವರು ನಮ್ಮ ಕ್ಯಾಮ್ರಾಮನ್ ಜೊತೆಯಲ್ಲಿ ದುರ್ವರ್ತನೆ ತೋರಿದ್ದಾರೆ. ಜೊತೆಗೆ ಈಗ ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ನಮ್ಮ ಮಾತಿಗೆ ಉತ್ತರವನ್ನು ಕೊಡಲಾರದೆ ಓಡೋಗ್ತಾ ಇದ್ದಾರೆ. ಇಂತಹ PSIಗಳು, ಪೊಲೀಸ್ಗಳು
ರಾಜ್ಯದಲ್ಲಿ ಯಾವ ರೀತಿ ವರ್ತನೆ ಮಾಡ್ತಿದ್ದಾರೆ. ಒಬ್ಬ ವರದಿಗಾರ, ಒಬ್ಬ ಏನಪ್ಪಾ ಅಂದರೆ ಸಂಪಾದಕ ತನ್ನ ಮೇಲೆ FIR ಆಗಿದೆ ಅಂತ ಮಾತನಾಡೋಕ್ಕೆ ಬಂದರೆ ನಿನ್ನ ಹತ್ರ ಏನಿದೆ, ಏಕವಚನದಲ್ಲಿ ಮಾತಾಡ್ತಾರೆ ಅಂತಂದರೆ ಇವರಿಗೆ ಯಾರು ಅಧಿಕಾರ ಕೊಟ್ಟರು? ನೀವು ಪಬ್ಲಿಕ್ ಸರ್ವೆಂಟ್ ಆಗಿ ಸೇವೆಯನ್ನು ಮಾಡಬೇಕೇ ಹೊರತು ಯಾರಿಗಾದರೂ ಹರೆಸ್ಮೆಂಟ್ ಮಾಡ್ತಿರ್ತಕ್ಕಂಥ ಅಧಿಕಾರ ನಿಮಗಿಲ್ಲ. ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕೇಳ್ತೀನಿ, ಮೊನ್ನೆ ಈ ರೀತಿಯಾಗಿ ಪೊಲೀಸ್ ಠಾಣೆಯಲ್ಲಿ ವರದಿಗಾರನ ಮೇಲೆ ಏನಪ್ಪ ಅಂದರೆ ಹಲ್ಲೆ ಮಾಡ್ತಿರ್ತಕ್ಕಂಥ ಪ್ರವೃತ್ತಿಯ ಪೊಲೀಸರಿದ್ದಾರೆ ಅಂತಂದರೆ ಇಂತಹ ಪೊಲೀಸರನ್ನು, ಇಂತಹ ಅಧಿಕಾರಿಗಳನ್ನು ಕಿತ್ತು ಒಗೆದಿರ್ತಕ್ಕಂಥ ಅಧಿಕಾರ ನಿಮಗಿದೆ. ನಮ್ಮ ಜೊತೆಯಲ್ಲೇ ಈ ರೀತಿ ಬಿಹೇವ್ ಆದರೆ ಸಾರ್ವಜನಿಕರು ಯಾವ ರೀತಿ ಬದುಕಬೇಕು ಈ ಸಮಾಜದಲ್ಲಿ? ಸಹಜವಾಗಿ ಬಂದಿದ್ದೇನೆ, FIR ಆಗಿದೆ, ಒಂದು ವರದಿ ಮಾಡಿದ್ದಕ್ಕಾಗಿ ಇವ್ರು ನನ್ನ ಮೇಲೆ ಒಳಗಡೆ ಕೂಡ್ಸ್ಕೊಂಡು ನೀನು ಆರೋಪಿ ಇದೆಯಾ ಅಂತ ಹೇಳ್ತಾರೆ. ಆರೋಪಿ ಇದೆಯಾ ಅಂತ ಹೇಳೋದಕ್ಕೆ ಕೋರ್ಟ್ಗೆ ಹಕ್ಕಿದೆ. ಇವ್ರಿಗೆ ಏನು ಹಕ್ಕಿದೆ ನೀನು ಆರೋಪಿ ಇದೆಯಾ ಅಂತ? ಏಕವಚನದಲ್ಲಿ ಮಾತಾಡ್ತಾರೆ, ಆತ ಈತ ಅಂತ ಮಾತಾಡ್ತಿದ್ದಾರೆ. ಹಾಗಿದ್ರೆ ನಮಗೆ ಇದು ಸಾರ್ವಜನಿಕರಿಗೆ ಬದುಕೋದಕ್ಕೆ ಯಾವುದೇ ರೀತಿ ಹಕ್ಕಿಲ್ವಾ? ಇಂತಹ ಪೊಲೀಸ್ ಠಾಣೆ, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ನಟರಾಜ್ ಲಾಡೆ ಅವರು ಈ ರೀತಿಯಾಗಿ ಬಿಹೇವ್ ಮಾಡಿದ್ದಾರೆ. ನಾನು ಮನವಿಯನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ. ಏನಪ್ಪ ಅಂತ ಕೇಳಿದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಗೃಹ ಸಚಿವರು ಕೂಡ ಅವರೇ ಇದ್ದಾರೆ ಈ ಸಂದರ್ಭದಲ್ಲಿ. ಮೊನ್ನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ದುರ್ವರ್ತನೆ ತೋರ್ತಾ ಇದ್ದಾರೆ. ಈ ದುರ್ವರ್ತನೆ ತೋರ್ತಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಸಾರ್ವಜನಿಕರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಭರವಸೆ ಸಂಪೂರ್ಣ ಮೇಲೆ ಹೋಗುತ್ತೆ. ಕೆಲವು ಪೊಲೀಸರು ಏನು ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಬೆಲೆ ಇಲ್ಲದ ಹಾಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ದಯವಿಟ್ಟು ಇವರು ಈ ರೀತಿಯಾಗಿ ಬಿಹೇವ್ ಮಾಡಿದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಓಡ್ ಹೋಗಿದ್ದಾರೆ. ಸೊ ಇವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗಲೇಬೇಕು. ನನ್ನ ಮೇಲೆ 100 ಕೇಸ್ ಆಗಲಿ, ನಾನು ಅದ್ರಿಗೆ ಹಿಂದೆ ಸರಿತಿರ್ತಕ್ಕಂಥ ಮಾತಿಲ್ಲ. ಆದರೆ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಏನ್ರಿ ಸಾಹೇಬ್ರೆ, ನೋಡಿದ್ರಲ್ಲ ಈ ರೀತಿ ನೀವು ನಮ್ಮ ಜೊತೆಲೇ ಬಿಹೇವ್ ಮಾಡ್ತಾರೆ ಸಾಹೇಬ್ ಅಂದರೆ ಸಾರ್ವಜನಿಕರ ಗತಿ ಏನ್ರಿ ಸಾಹೇಬ್ರೆ? ಅಥವಾ ನಾವೇನಾರ ಕೆಟ್ಟದಾಗಿ ಬಿಹೇವ್ ಮಾಡಿದ್ದು ಬೇಕು, ನೀವು ನಮಗೆ ಅಂಜಿಸ್ಬೇಕಂತ ಕಿಶನ್ ಟ್ರೈ ಮಾಡ್ತಿರೋದು ಎಲ್ಲ ಕೂಡಿಸ್ತೀರಪ್ಪ ಅಂತ ನಾವು ಹುಟ್ಟಿರ್ತೇವೆ ಸಾಹೇಬ್ರೆ. ಒಬ್ಬ ಸಾಮಾನ್ಯ ವ್ಯಕ್ತಿ 10 ಸಲ ಬಂದ ಒಂದು ಜಲ್ದಿ FIR ಮಾಡಲ್ರಿ ನಾವು. ಇಮಿಡಿಯೇಟ್ ಆಗಿ 3 ದಿನ FIR ಮಾಡ್ತಾರಪ್ಪ ಅಂದ್ರೆ ಇದು ಒಂದು ದೊಡ್ಡ ಷಡ್ಯಂತ್ರ ಅನ್ಕೋಬೇಕಲ್ಲ ನಾವು. ಒಬ್ಬ ಪತ್ರಕರ್ತರ ವಿರುದ್ಧ ಇನ್ವೆಸ್ಟಿಗೇಷನ್ ಮಾಡಿದ್ರೆ FIR ಅನ್ಕೊಂಡ್ರೆ ಒಂದೇ ಡೇದಾಗ ನನ್ನ ಮೇಲೆ ಒಂದ್ಸಲ ಮಾಡಿದ ಹಲ್ಲೆ ಆಗಿತ್ತು, ಎಲ್ಲ ಎವಿಡೆನ್ಸ್ ಇದೆ, ಎಲ್ಲ ನಾವು ಕೊಟ್ಟರೆ FIR ಮಾಡಿದ್ವಿ ನಾವು. ಆಗ್ತಿರ್ತಾವ್ರಿ, ಹಂಗೆ ಆಗ್ತಿರ್ತಾವ, ಕಳ್ಕೋಬೇಕು ಹೋಗ್ಬೇಕಂತ ಹೇಳ್ತಾರೆ. ಟೋಟಲಿ ಷಡ್ಯಂತ್ರದ ಸಾಹೇಬ್ರೆ ಹೆಂಗೆ ಕೇಳ್ರಿ? ಒಂದೇ ದಿನದಾಗ FIR ಹ್ಯಾಂಗ್ ಮಾಡಿದ್ರೆ ಅದು ಹೇಳ್ರಿ ಪೈಲ ನೀವು. ಒಬ್ಬ ವರದಿಗಾರನ ಮೇಲೆ ಇಮಿಡಿಯೇಟ್ ಆಗಿ FIR ಹ್ಯಾಂಗ್ ಮಾಡ್ತಾರೆ ಹೇಳ್ರಿ ಮೇಡಮ್ ಇವರೇ? ನಾವೇನು ಕಳ್ತನ ಮಾಡಿದ್ವಿ, ಮರ್ಡರ್ ಮಾಡಿ ಸುದ್ದಿ ಮಾಡಿದ್ದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಾಗ ಐತಿ. ಮತ್ತೇನೋ ಎವಿಡೆನ್ಸ್ ಕೇಳ್ತಾರೆ, ಎವಿಡೆನ್ಸ್ ಕೇಳ್ತಾರೆ ಅಂದ್ರೆ ಏನು ಹೇಳ್ಬೇಕ್ರಿ? ನೋಡಿ ಸರ್, ಏನು ಅನ್ಸ್ತದೆ ಹೇಳ್ರಿ, ನಾನು ನೋಟಿಸ್ ಸಿಗ್ನೇಚರ್ ಮಾಡ್ತೀನಿ. ಇಲ್ಲೇ ಕುಂದ್ರು, ಇಲ್ಲೇ ಕುಂತ್ಕೊಂಡು ಈ ಪೊಲೀಸ್ ಠಾಣೆಯಲ್ಲಿ ನನಗೆ ಸಾಕಷ್ಟು ಜನ ಆತ್ಮೀಯರಿದ್ದಾರೆ. ಎಲ್ಲರೂ ನನಗೆ ಅಟ್ಯಾಚ್ಮೆಂಟ್ ಇದೆ. ಯಾರ ಜೊತೆ ಕೆಟ್ಟದಾಗಿ ಇಲ್ಲಿ ತನಕ ಅಂತ ಏನು ಮಾಡಿಲ್ಲ. ಆದರೆ ಮಿಸ್ಟರ್ ನಟರಾಜ್ ಲಾಡೆ ಅವರು ಯಾವ ರೀತಿಯಾಗಿ ಒಬ್ಬ ಸಂಪಾದಕನ ಜೊತೆಯಲ್ಲಿ ಮಾತಾಡಬೇಕು ಅನ್ನೋದ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೇಲೆ FIR ಮಾಡ್ತೀನಿ, ನಿನಗೆ ನಾನು ಮನಸ್ಸು ಮಾಡೋದು ಅದು ಮಾಡ್ತೀನಿ, ಇದು ಮಾಡ್ತೀನಿ. ನನ್ನ ವರದಿಗಾರನಿಗೆ ವಿಡಿಯೋ ಮಾಡಬೇಕಿದ್ರೆ ಅದು ಕೆಳಗಡೆ ಬೀಳ್ತಿದೆ ಏನೋ, ಅವನಿಗೆ ನೇರವಾಗಿ ಒತ್ತು ಕೆಳಗಡೆ ಹೋಗಿ ನೀವು ಕಾರಲ್ಲಿ ಕೂತ್ಕೊಂಡು ಹೋಗ್ತೀನಿ ಅಂತಂದರೆ ಇದು ದೊಡ್ಡ ಷಡ್ಯಂತ್ರ, ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತೀನಿ.